ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾನು ಭಾರತ್ ಸೆಟ್ಟಿ ಸಕ್ರಿಸನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್. ನಾವಿವತ್ತು ಈರುಳ್ಳಿ ಬೆಳೆ, ಉಳ್ಳಾಗಡ್ಡಿ ಬೆಳೆಗಳಲ್ಲಿ ನಮ್ಮ ಕಂಪ್ನಿಯ ಟೋಕಿಯ ಪ್ರಾಮುಖ್ಯತೆ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಮೊದಲನೇದಾಗಿ ನಮ್ಮ ಕಂಪ್ನಿಯ ಟೋಕಿ ಅಲ್ಟ್ರಾ ಅಂತ ಇದು 10 kg ಕ್ಯಾನು. ಇದು USA ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಔಷಧನ. ಇದು ಇನ್ನೊಂದು ಆಮದು ಮಾಡ್ಕೊಂಡು ಅಲ್ಲಿಂದ ಇದು 4 kg ಪ್ಯಾಕೆಟು 1 ಎಕರೆಗೆ ಈರುಳ್ಳಿಗೆ ನಿಮಗೆ. ಇದು 10 kg ಹಾಲಿನ ಕ್ಯಾನ್ ಬರುತ್ತೆ. ಇದನ್ನು ಈ ಟೋಕಿ ಅಲ್ಟ್ರಾನ ನೀವು ಈರುಳ್ಳಿ ಬೆಳೆಗಳಲ್ಲಿ ಈಗ ಬೀಜ ಬಿತ್ತಿ 25ರಿಂದ 30 ದಿವಸದಲ್ಲಿ ಮೊದಲನೇ ಗೊಬ್ಬರ ಏನು ಹಾಕ್ತೀರ ಆವಾಗ ಇದನ್ನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಪ್ರತಿ ಎಕರೆಗೆ 4 kg ಈರುಳ್ಳಿ ಬೆಳೆಗೆ ಹಾಕೋದ್ರಿಂದ ನಿಮಗೆ ಈರುಳ್ಳಿ ಬೆಳೆಗಳಲ್ಲಿ ಉತ್ತಮ ರೀತಿಯಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆಮೇಲೆ ಶೀಘ್ರವಾಗಿ ಬೆಳವಣಿಗೆ ಬರುತ್ತೆ. ಆಮೇಲೆ ತದನಂತರ ನೀವೇನು ಸರ್ಕಾರಿ ಗೊಬ್ಬರ ಹಾಕಿರ್ತೀರ, NPK ಗ್ರೇಡ್ ಗೊಬ್ಬರ ಹಾಕಿರ್ತೀರ, ಆ ಗೊಬ್ಬರನ ಆಮೇಲೆ ನ್ಯೂಟ್ರಿಯೆಂಟ್ಸ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೂ ಸಹ ಈ ಟೋಕಿ ಅಲ್ಟ್ರಾ ಕೆಲಸ ಮಾಡುತ್ತೆ. ಅದಲ್ಲದೆ ವಾತಾವರಣದಲ್ಲಿ ಸ್ಟ್ರೆಸ್ ಆಗಿರುತ್ತೆ ಗಿಡಕ್ಕೆ, ಅತಿ ಹೈ ಟೆಂಪ್ರೇಚರ್ ಆದಾಗ, ಅತಿ ಕೋಲ್ಡ್ ಆದಾಗ ಅದರನ್ನೇ ಸಮತೋಲನದಲ್ಲಿ ಇಟ್ಟು ಗಿಡಕ್ಕೆ ಯಾವುದೇ ರೀತಿ ಸ್ಟ್ರೆಸ್ ಆಗದ ರೀತಿ ಇದು ನೋಡ್ಕೊಳ್ಳುತ್ತೆ. ಮತ್ತು ಏನು ಇದು ಬಲ್ಬ್ ಸೈಜ್ ಇನ್ಕ್ರೀಸ್ ಮಾಡೋ ಮುಂದೆ ಸೆಕೆಂಡ್ ಸ್ಟೇಜ್ ಏನು ಗೊಬ್ಬರ ಹಾಕ್ತೀರ ಆವಾಗ ಈರುಳ್ಳಿ ಗಡ್ಡೆ ಸೈಜ್ ಬರೋಕ್ಕೂ ಸಹ ಇದು ಕೆಲಸ ಮಾಡುತ್ತೆ. ಉತ್ತಮ ರೀತಿಯಲ್ಲಿ ನಮ್ಮ ಟೋಕಿ ಅಲ್ಟ್ರಾ ನಿಮ್ಮ ಈರುಳ್ಳಿ ಬೆಳೆಗಳಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದು ನಿಮಗೆ ಮತ್ತು ಈರುಳ್ಳಿ ಬೆಳೆಗಳಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಆ್ಯಡ್ ಮಾಡಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮುಂದಿನ ಉಪಯುಕ್ತ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ.